2D 3D ಆನಿಮೇಷನ್ ಆಯ್ತು. ಈಗ ಇವುಗಳನ್ನು ಮೀರಿಸುವ ಸಾಫ್ಟ್ ಮೋಷನ್ ಆನಿಮೇಷನ್ ಮೂವಿಗಳು ಬರ್ತಾ ಇವೆ. ಪ್ರತಿಷ್ಠಿತ ಅರೇನಾ ಆನಿಮೇಷನ್ ಸಂಸ್ಥೆಯ ವಿದ್ಯಾರ್ಥಿಗಳು ಇದೇ ಮೊದಲ ಬಾರಿಗೆ ಸಾಫ್ಟ್ ಮೋಷನ್ ಬಳಸಿ ಶಾರ್ಟ್ ಫಿಲ್ಮ್ ತಯಾರಿಸಿದ್ದಾರೆ. ರಾ ಪೀಕರ್ಸ್ ಎಂಬ ಚಿತ್ರದ ಮೂಲಕ ಚಿಂದಿ ಆಯುವ ಮಕ್ಕಳ ಬದುಕನ್ನ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಬೆಂಗಳೂರು ಎಷ್ಟೇ ಮುಂದುವರೆದ್ರೂ ಒಳಗಿನ ಬೀದಿ ಬೀದಿಯಲ್ಲೂ ಕಸದ ರಾಶಿ, ಚಿಂದಿ ಆಯೋ ಮಕ್ಕಳು. ಇಂತಹ ಮಕ್ಕಳ ಬದುಕಿನ ದರ್ಶನಕ್ಕೆ ಅರೇನಾ ಆನಿಮೇಷನ್ ವಿದ್ಯಾರ್ಥಿಗಳು ಶಾರ್ಟ್ ಮೂವಿಯನ್ನ ತಯಾರಿಸಿದ್ದಾರೆ. ಅದೇ 15 ನಿಮಿಷಗಳ ರಾ ಪೀಕರ್ಸ್ ಚಿತ್ರ. My friends are rag pickers. They collect scrap and unusable waste. It is not easy to determine the amount of garbage in our country. India has 35 cities, from which 7,604 million liters of sewage flows into the rivers and seas. Stop motion animation film ಅಂದ್ರೆ ಇದೊಂದು ಫಸ್ಟ್ ಟೈಮ್. ಸ್ಟಾಪ್ ಮೋಷನ್ ಅನಿಮೇಷನ್ ಮುಂಬೈ ಇದೆ ಅಂದ್ರೆ ಈ ತರ ಒಂದು ಟಾಪಿಕ್, ಈ ತರ ಒಂದು ರಿಯಲ್ ಕ್ಯಾರೆಕ್ಟರ್, ಇದರಲ್ಲಿ ನೋಡುವಾಗ ಒಂದು 3-4 ಕ್ಯಾರೆಕ್ಟರ್ ನಾವು ಯೂಸ್ ಮಾಡಿದ್ದೀನಿ. ಇಲ್ಲಿ 2D 3D ಬದಲಾಗಿ ಸಾಫ್ಟ್ ಮೋಷನ್ ಆನಿಮೇಷನ್ ಬಳಸಿರೋದು ವಿಶೇಷ. ಪ್ರತಿ ಸೆಕೆಂಡ್ಗೆ 25 ಫ್ರೇಮ್ಗಳನ್ನ ಅಳವಡಿಸಲಾಗಿದೆ. 11 ವಿದ್ಯಾರ್ಥಿಗಳ ತಂಡ ಚಿತ್ರಕ್ಕೆ ಕೆಲಸ ಮಾಡಿದ್ದಾರೆ. ಹೌಸ್ ಹೋಲ್ಡ್ ವೇಸ್ಟ್, ಮನೆ ಕೆಲಸದ್ದು ವೇಸ್ಟ್, ಆಮೇಲೆ ಇದು ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಇದೆ, ಆಮೇಲೆ ಇದು ಮೆಡಿಕಲ್ ವೇಸ್ಟ್ ಅಂತ ಇದೆ. ಸೊ ಈ 4 ವೇಸ್ಟ್ನ 4 ಕಲರ್ಸ್ನಲ್ಲಿ ನಾವು ವಿಂಗಡಿಸ್ತಾ ಇದೀವಿ. ಬಟ್ ಇದು ಬಂದು ತುಂಬಾ ರೇರು ಎಲ್ಲ ಮಾಡೋದು, ಟಫೆಸ್ಟ್ ಮೀಡಿಯಾ ಇದು. 2D 3D ಎಲ್ಲ ಇನ್ಸ್ಟಿಟ್ಯೂಟ್ ಅಲ್ಲೇ ಕಲಿಸ್ತಾರೆ. ಬಟ್ ಇದು ನಾವು ನಮ್ಮ ಓನ್ ಇಂಟ್ರೆಸ್ಟ್ ತಗೊಂಡು ಮಾಡಿರೋದು. ಸ್ಟಾಪ್ ಮೋಷನ್ ಅಂದ್ರೆ ಏನಂತ ಕಲ್ತಿದೀವಿ ನಾವೆಲ್ಲ ಸ್ಟೂಡೆಂಟ್ಸ್, ನಮ್ಮ ಬ್ಯಾಚ್. ಡಸ್ಟ್ಬಿನ್ಗಳೇ ಚಿತ್ರದ ಪ್ರಮುಖ ಕ್ಯಾರೆಕ್ಟರ್ಗಳು. ಡಸ್ಟ್ಬಿನ್ಗಳ ಮೂಲಕ ಎಲ್ಲೆಂದರಲ್ಲಿ ಎಸೆಯುವ ಕಸದ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ. ಪ್ಲಾಸ್ಟಿಕ್ ಆಯುವ ಮಕ್ಕಳ ಜೀವನವನ್ನ ಸುಂದರವಾಗಿ ಚಿತ್ರಿಸಲಾಗಿದೆ. ಅವರೇ ವಾಲಂಟಿಯರ್ ಮಾಡಿ ಅವರಿಗೆ ಎಷ್ಟು ನಮ್ಮ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ ಅದರ ಲಿಮಿಟ್ ಅಲ್ಲಿ ಇಟ್ಕೊಂಡು ಒಂದು ತುಂಬಾ ಒಳ್ಳೆ ಸಿನಿಮಾ ಮಾಡೋದ್ರಲ್ಲಿ ಸಾರ್ಥಕ ಒಂದು ಸ್ಯಾಟಿಸ್ಫ್ಯಾಕ್ಟರಿ ವರ್ಕ್ ಮಾಡಿದ್ದಾರೆ. ಅರೇನಾ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಸಮಾಜಮುಖಿ ಕಾರ್ಯವನ್ನ ಕೈಗೊಂಡಿದ್ದಾರೆ. ರಾ ಪೀಕರ್ಸ್ ಚಿತ್ರದ ಮೂಲಕ ವೇಸ್ಟೇಜ್ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ. ಕಸ್ತೂರಿ ಮೆಟ್ರೋ, ಬೆಂಗಳೂರು. ನಗರದ ಸಿಗ್ಮಾ